ಎಲ್ಲ ಆತ್ಮೀಯ ಮಿತ್ರರಿಗೆ ನನ್ನ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಪೊಲಿಟಿಕಲ್ ರೆಬಲ್ ವಿಜಯ್ ನೀರಿಟಿ ಯೂಟ್ಯೂಬ್ ಚಾನಲ್. ಆತ್ಮೀಯ ಮಿತ್ರರೇ, ಮೊನ್ನೆ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ನಮ್ಮ ಗುರ್ಮಿಟ್ಕಲ್ ಮತಕ್ಷೇತ್ರದ ಶಾಸಕರು ಮಾನ್ಯ ಶರಣಗೌಡ ಕಂದಕೂರವರು ಅಬ್ಬರದ ಗರ್ಜಿಸಿದರು. ಗುರ್ಮಿಟ್ಕಲ್ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡ್ರಿ ಮಾನ್ಯ ಶಾಸಕರೇ, ಅಭಿವೃದ್ಧಿ ಪರ ಕೆಲಸಗಳು ತಗೋರಿ, ಅಭಿವೃದ್ಧಿ ಮಾಡಿರಿ ಅಂತ ಜನ ಆಯ್ಕೆ ಮಾಡಿ ಕಳಿಸಿದರೆ ಅಧಿವೇಶನದಲ್ಲಿ ಅಧಿಕಾರಿಗಳ ಮೇಲೆ ಆರೋಪ. ಮಾನ್ಯ ಅಧ್ಯಕ್ಷರೇ, ತಾವೆಲ್ಲ ವಿಡಿಯೋಗಳು ನೋಡಿದಿರಿ. ಸಭಾಧ್ಯಕ್ಷರೇ, ಗುರ್ಮಿಟ್ಕಲ್ ಮತಕ್ಷೇತ್ರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಅದಕ್ಕೆ ಕಾರಣ ಶಾಸಕರಲ್ಲ, ಇಲ್ಲಿ ಇರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಅಂತ ನೇರ ಹೊಣೆ ಆಗ್ತಾರೆ. ಪಾಪ ದಕ್ಷ ಅಧಿಕಾರಿಗಳು ಮೊನ್ನೆನೇ 5-6 ತಿಂಗಳಾಯ್ತು ಬಂತು. ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಅವರ ಮೇಲೆ ಅವರೇ ನೇರ ಕಾರಣ, ರೂರಲ್ ಪೊಲೀಸ್ ಸ್ಟೇಷನ್ದವರು ನೇರ ಕಾರಣ. ಅಂದರೆ ಭ್ರಷ್ಟಾಚಾರ ನಡೆದಂತ ಯಾರನ್ನ ಕೇಳಿದ್ರ ಅಥವಾ ಮಾಧ್ಯಮದಲ್ಲಿ ನೋಡಿದ್ರ ಅಥವಾ ತಾವೇ ಹೇಳ್ತಾ ಇದ್ರೆ ಅರ್ಥ ಆಗ್ತಾ ಇಲ್ಲ. ಹೋದ ಸಲ ಅಧಿವೇಶನದಲ್ಲಿ ಮಾನ್ಯ PI ಅವರು ಸಂಜೀವ್ ಕುಮಾರ್ ಅವರ ಮೇಲೆ ಕೂಡ ಇದೇ ಥರ ಆರೋಪ ಮಾಡಿ ಅವ್ರಿಗೆ ಕಳಿಸಿದ್ರು. ನಾನು ಕೇಳ್ತೀನಿ ಮಾನ್ಯ ಶಾಸಕರೇ, ಅಧಿಕಾರಿಗಳು ಇರೋದು 60 ವರ್ಷ, ರಾಜಕೀಯ ನಾಯಕ ಶಾಸಕರು ಇರೋದು 5 ವರ್ಷ. ಅವರ ದಕ್ಷ ಅಧಿಕಾರಿಗಳು ಮೊನ್ನೆ ಬಂದಿದ್ದಾರೆ, ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ, ನಮ್ಮದು ಶಾಸಕರು ತಾವಿದ್ದೀರಿ. ಆದರೆ ಇಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ ದಿನ 5-6 ತಿಂಗಳಲ್ಲಿ ನೋಡ್ತೀವಿ, ಮಾನ್ಯ ಶಾಸಕ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಹತ್ರ ಹೋಗಿ ಕೆಲಸ ತೆಕ್ಕೋದು ನಿಮ್ಮ JDS ಕಾರ್ಯಕರ್ತರುಗಳೇ. ಏನಾದರೂ ಕೇಸ್ಗಳಿದ್ರೂ ಕೂಡ ಹೋಗಿ ಕಾಂಪ್ರಮೈಸ್ ಮಾಡ್ತಾರೆ, ತಮ್ಮ ಹೆಸರು ಹೇಳ್ತಾರೆ, ತಮ್ಮಿಂದ ಫೋನ್ ಮಾಡಿಸ್ತಾರೆ, ಮತ್ತು ಅವ್ರ ಮೇಲೆ ಆರೋಪ ಮಾಡ್ತೀರಿ. ಭ್ರಷ್ಟಾಚಾರಕ್ಕೆ ಕಾರಣ ನಾನಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್. ಇದು ಎಂಥ ಮಾತು ಶಾಸಕರೇ? ಇದು ಕ್ಷೇತ್ರದ ಜನರಿಗೆ ಏನಾದರೂ ಸಮಂಜಸ ಅನ್ನಿಸ್ತದ? ನಾನು ಸುಮಾರು 5-6 ತಿಂಗಳಿಂದ ನೋಡ್ತಾ ಇದ್ದೀನಿ, ಪೊಲೀಸ್ ಸ್ಟೇಷನ್ಗೆ ಹೆಚ್ಚಿನ ಮಟ್ಟಿಗೆ ಹೋಗೋದು JDS ಕಾರ್ಯಕರ್ತರುಗಳೇ. ಶಾಸಕರ ಹೆಸರು ಹೇಳ್ಕೊಂಡು ತಮ್ಮ ಹತ್ರ ಫೋನ್ ಮಾಡಿಸ್ತಾರೋ, ತಮ್ಮ ಹೆಸರು ಹೇಳ್ತಾರೋ. 90% ಕಾಂಪ್ರಮೈಸ್ ಕೇಸ್ಗಳು ಮಾಡ್ತಾ ಇರೋದು ತಮ್ಮ ಪಕ್ಷದ ಕಾರ್ಯಕರ್ತರು. ರೂಲಿಂಗ್ ಇದ್ದರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿರೋದು ನಾನು ನೋಡಿದ ಮಟ್ಟಿಗೆ ಭಾಳ ಕಡಿಮೆ. ಮತ್ತೆ ಮಾತಾಡ್ತೀರಿ ಮೇಲೆ ನಿಂತ. ಗುರ್ಮಿಟ್ಕಲ್ನಲ್ಲಿ ಭ್ರಷ್ಟಾಚಾರಕ್ಕೆ ಕಾರಣ ನಾನಲ್ಲ, ಆ ಥರ ನಿಂದನೆಗಳು ಹಾಕಬೇಡ್ರಿ ಅಧಿಕಾರಿಗಳ ಮೇಲೆ. ನಿಮ್ಗೆ ಕಾಣಿಸ್ತದಲ್ಲ ಭ್ರಷ್ಟ ಮಾಡಿರಲ್ಲ, ಆ್ಯಕ್ಷನ್ ತಗೊಳ್ರಿ, ತಾವು ಶಾಸಕರಿದ್ದೀರಿ. ಮತ್ತಿನ್ನೊಂದು, ಇಡೀ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಹೋರಾಡ್ರಿ ಅಂತಂದರೆ ಕಲ್ಯಾಣ ಕರ್ನಾಟಕ ಭಾಗ, ತಾವು ಕಲ್ಯಾಣ ಕರ್ನಾಟಕ ಭಾಗದಿಂದ ಒಬ್ಬರಿಬ್ಬರು ಶಾಸಕರಿದ್ರಿ JDSದವರು. 40-50 ವರ್ಷಗಳಿಂದವ್ರು ಏನು ಮಾಡಿಲ್ಲ, 7 ಸರಿ 8 ಸರಿ ಗೆದ್ದವ್ರು ಏನು ಮಾಡಲಿಲ್ಲ. ಶಾಸಕರೇ, ನಾನೊಂದು ಮಾತು ಕೇಳ್ತೀನಿ. 1972ದಲ್ಲಿ ಗುರ್ಮಿಟ್ಕಲ್ ಮತಕ್ಷೇತ್ರಕ್ಕೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಆವಾಗ ನಾವು ಹುಟ್ಟಿದ್ದು, ನಾವು ಖರ್ಗೆ ಸಾಹೇಬರು ಸರ್ವಿಸ್ ಅಷ್ಟು ವಯಸ್ಸಿಲ್ಲ, ನಾವು ಮಾತನ್ನು ಆಡಬಾರ್ದು, ಬಟ್ ರಾಜಕೀಯದಲ್ಲಿ 32-33 ವರ್ಷದಿಂದ ಇದ್ದೀವಿ ಹೇಳ್ತೀವಿ. ಅವಾಗಿನ ಜನ ಇರ್ತಾರಲ್ಲ, ಏನೋ 75-80 ವರ್ಷ ಸೀನಿಯರ್, ಅವ್ರಿಗೆ ಕೇಳ್ರಿ. 72ರಲ್ಲಿ ಗುರ್ಮಿಟ್ಕಲ್ ಮತಕ್ಷೇತ್ರದಲ್ಲಿ ಎಷ್ಟು ಹಳ್ಳಿಗಳಿದ್ದು, ಎಷ್ಟು ಹಳ್ಳಿಗಳಿಗೆ ಎಷ್ಟು ಊರಿಗೆ ಕರೆಂಟ್ ಇತ್ತು, ರೋಡ್ ಇತ್ತು, ನಲ್ಲಿತ್ತು, ಶಾಲಾ ಕಾಲೇಜುಗಳಿದ್ದು. ಇವತ್ತು ಎಷ್ಟಾಗ್ಯದ? 1972ರಿಂದ 2008ರವರೆಗೆ 36 ವರ್ಷಗಳ ಕಾಲ ಅನೇಕ ಅಭಿವೃದ್ಧಿ ಮಾಡಿ, ಅಭಿವೃದ್ಧಿ ಅಧಿಕಾರರು ಸತತವಾಗಿ 8 ಬಾರಿ ಗೆದ್ದು ಎಲ್ಲ ಮಾಡಿದ್ದು ಖರ್ಗೆ ಸಾಹೇಬರು ಹಳೆ ಕೆಲಸಗಳೇ.
ಈಗ 2008ರಿಂದ 2018ರವರೆಗೆ ಮಾನ್ಯ ಬಾಬುರಾವ್ ಚಿಂಚನಸೂರು ಸಾಹೇಬರು 10 ವರ್ಷ ಮಾಡಿದರು ಅಭಿವೃದ್ಧಿ ಕೆಲಸಗಳು. ತಮ್ಮ ತಂದೆಯವರು 2018ರಲ್ಲಿ ಶಾಸಕರಾದರು. 2008ರಲ್ಲಿ ಸೋತ್ರಿ ತಮ್ಮ ತಂದೆಯವರು. 2013ರಲ್ಲಿ ಸೋತಿರಿ. ಒಬ್ಬರು 2 ಬಾರಿ MLA ಸೋತಿನಿ ಅಂತಂದರೆ ಎಷ್ಟು ಕಷ್ಟ ಇರ್ತದ, ಎಷ್ಟು ಲಾಸ್ ಆಗಿರ್ತಾರ, ಎಷ್ಟು ಹಣ ಕಳ್ಕೊಂಡಿರ್ತಾರ, ಅದು ಎಲ್ಲ ಕ್ಷೇತ್ರದ ಜನರಿಗೆ ಗೊತ್ತು. 3ನೇ ಬಾರಿ 2018ರಲ್ಲಿ ನಿಂತಿರಿ. ನಾವು ಇದ್ದದ್ದು ಇರಲಾರ್ದು ಆಸ್ತಿ ಗೀಸ್ತಿ ಎಲ್ಲ ಮಾರ್ಕೊಂಡು ಜನರ ಸೇವೆ ಮಾಡ್ತಾ ಇದ್ದೀವಿ. ಈ ಬಾರಿ ನಿಂತೀವಿ, ಅನುಕಂಪ ಬಂತು ಜನರ ಹತ್ತಿರ. ಅರೆ 2 ಸಾರಿ ಸೋತ್ರಪ್ಪ ನಾಗನಗೌಡರು, 3ನೇ ಸಾರಿ ಹಾಕಂಪ ಪಾಪ ಅಷ್ಟು 2 ಬಾರಿ ಸೋತ್ರ ಅಂತ 3ನೇ ಬಾರಿ ಜನ ಆಶೀರ್ವಾದ ಮಾಡಿ ಅಸೆಂಬ್ಲಿಗೆ ಕಳಿಸಿದ್ರು. ಆವಾಗ ಪರಿಸ್ಥಿತಿ ಏನಿತ್ತು ಕ್ಷೇತ್ರದ ಜನರಿಗೆ ಎಲ್ಲ ಗೊತ್ತು. 2 ಚುನಾವಣೆ ನಿಂತು 40 ವರ್ಷಗಳಿಂದ ರಾಜಕೀಯದಲ್ಲಿ ಮುಂದೆ ಬರ್ತಾ ಇಲ್ಲ. 2 ಸಾರಿ ಸೋತವ್ರು ಪಾಪ ಇದ್ದದ್ದು ಇಲ್ಲಾರ್ದು ಎಲ್ಲ ಮಾರ್ಕೊಂಡ್ರ ಕಳ್ಕೊಂಡರ. ಅವಕಾಶ ಮಾಡಿ ಕೂಡ ಆಶೀರ್ವಾದ ಮಾಡಿ 2018ರಲ್ಲಿ ಮಾನ್ಯ HD ಕುಮಾರಸ್ವಾಮಿ ಸರ್ ಅವರು ಮುಖ್ಯಮಂತ್ರಿ ಆದರು 14 ತಿಂಗಳ ಕಾಲ. 2018ರಿಂದಲೇ 2023 ತನಕ ತಾವು 2018ರವರೆಗೆ ಎಷ್ಟಿತ್ತು ಇಡೀ ಕ್ಷೇತ್ರದ ಜನರಿಗೆ, ಯಾದಗಿರಿ ಜಿಲ್ಲೆಯ ಜನರಿಗೆ ಗೊತ್ತು ತಮ್ಮ ಪ್ರಾಪರ್ಟಿ ಎಷ್ಟಿತ್ತು ಅಂತೇಳಿ. ಇನ್ ಬಿಟ್ವೀನ್ 2018 ಆ್ಯಂಡ್ 2022 ಎಷ್ಟು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರಿ ಮಾನ್ಯ ಶಾಸಕರೇ, ನಾನು ತಮಗೆ ಕೇಳ್ತಾ ಇದ್ದೀನಿ. 5 ವರ್ಷದಾಗನೇ ಒಂದು 50-60 ಕೋಟಿ ಸಂಪಾದನೆ ಮಾಡ್ಕೋಬೋದಾ? ಅಷ್ಟೊಂದು ಹಣ ಎಲ್ಲಿಂದ ಅಂದರೆ ಭ್ರಷ್ಟಾಚಾರ ಯಾರು ಮಾಡ್ತಾ ಇದ್ದಾರೆ? 2023 ಚುನಾವಣೆಯಲ್ಲಿ ಇಡೀ ಕ್ಷೇತ್ರದ ಜನರಿಗೆ ಗೊತ್ತು. ಗುರುಮಿಟ್ಕಲ್ ಕ್ಷೇತ್ರದ ಶಾಸಕರು ಶರಣಗೌಡ ಕಂದಕೂರವರು 30-35 ಕೋಟಿ ಖರ್ಚು ಮಾಡಿ ಗೆದ್ದರು ಅಂತೇಳಿ. ಯಾರು ಹಣ ರಾಟ ಆಗಿದ್ರು ಮತ್ತು ಕಾರ್ಯಕರ್ತರಿಗೆ, ಊರಿನ ಕ್ಷೇತ್ರದ ಜನರಿಗೆ. ಪಂಚಾಯತಿ ಸದಸ್ಯರುಗಳಿಗೆ ಉಂಗುರಗಳು ಕೊಟ್ಟಿದ್ದು ಗೊತ್ತು. ಇಡೀ ಯಾದಗಿರಿ ಜಿಲ್ಲೆ ಹೇಳ್ತದೆ, ಗುರುಮಿಟ್ಕಲ್ ಕ್ಷೇತ್ರದ ಜನ ಹೇಳ್ತಾರೆ. ಒಬ್ಬೊಬ್ಬರಿಗೆ ಪ್ಯಾಚ್ ವರ್ಕ್ ಲಕ್ಷಾಂತರ ರೂಪಾಯಿ ಕೊಟ್ಟು ಪಕ್ಷದಲ್ಲಿ ಸೇರ್ಪಡೆ ಮಾಡಿಕೊಟ್ಟು ತಾವೇ ಹೇಳಿದ್ರಿ. ಮೊನ್ನೆ ಉದ್ಘಾಟನಾ ಅಡಿಗಲ್ಲು 112 ಕೋಟಿ ರೂಪಾಯಿ ವೆಚ್ಚ ಕಾಮಗಾರಿ ಅಡಿಗಲ್ಲು ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಓಪನ್ ಆಗಿ ಸ್ಪೀಚಿನಲ್ಲಿ ಹೇಳಿದ್ರಿ. ಇನ್ನೂ ವಿಡಿಯೋಗಳು ಅದಾವ. ನಾನು ಯಾರ್ಯಾರು ಏನೇನು ಬೇಡ್ತಾರೆ ಇದ್ದದ್ದು ಇರ್ಲಾರ್ದು ಎಲ್ಲ ಕೊಟ್ಟಿನಿ, ಕೊಡೋರಿಗೆ ಏನು ಕೊಡ್ಬೇಕು ಕೊಟ್ಟಿನಿ. ನಾನು ಬಲ್ಲಿ ಪ್ಯಾಂಟ್ ಶರ್ಟ್ ಹೇಳದೆ ಉಳಿದಿತ್ತು. ಶರಣಗೌಡ ಅವಾಗ ಕೊಡ್ತಿದ್ದ ಒಳ್ಳೆಯವರು, ಶರಣಗೌಡ ಕಂದಕೂರು ಇವಾಗ ಕೊಡ್ತಾ ಇಲ್ಲ, ಕೆಟ್ಟವರಾಗ್ಯಾರ, ಮಾಧ್ಯಮದವರು ಬರ್ಕೋರಿ ಅಂತಂದಿರ್ತಾವೆ. ಅಂದರೆ ಇಲ್ಲ ಮನೆ ಶಾಸಕರು ಮತ್ತು ತಾವು ಜನರಿಗೆ, ಕ್ಷೇತ್ರದ ಜನರಿಗೆ ತಾವೇ ಹಣ ತೋರಿಸಿ ಒಬ್ಬೊಬ್ಬರಿಗೆ ಖರೀದಿ ಮಾಡಿ ಫ್ಯಾಮಿಲಿ ಪ್ಯಾಕ್ಗಳು ಮಾಡಿ 50,000, ಲಕ್ಷ, 2 ಲಕ್ಷ, 3 ಲಕ್ಷ ಉಂಗುರ ಇಡೀ ಕ್ಷೇತ್ರದ ಜನರಿಗೆ ಗೊತ್ತು. ಯಾದಗಿರಿ ಜಿಲ್ಲಾದವ್ರಿಗೆ ಗೊತ್ತು, ಇಡೀ ಸ್ಟೇಟ್ದವ್ರಿಗೆ ಕೂಡ ಗೊತ್ತು. 30-35 ಕೋಟಿ ಖರ್ಚು ಮಾಡಿನಪ್ಪ ಶರಣಗೌಡ ಕಂದಕೂರು ಅವರು ಗೆದ್ದರು. ಎಲ್ಲಿಂದ ಬಂತು ಈ ಹಣ? ಯಾರು ಮಾಡಿದಂಗೆ ನಾನು ಕೇಳ್ತೀನಿ. ಭ್ರಷ್ಟಾಚಾರ ಕ್ಷೇತ್ರದ ಜನರು ಅರ್ಥ ಮಾಡ್ಕೋಬೇಕು. ಯಾರು ಭ್ರಷ್ಟಾಚಾರ ಮಾಡಿದಂಗೆ, ಯಾರು ಸಂಪಾದನೆ ಮಾಡ್ತಾರೆ, ಎಲ್ಲಿಂದ ಬರ್ತದ ಹಣ? ತಾವು ನೋಡ್ರಿ 2018ರಿಂದ 23 ತನಕ ಇಷ್ಟೊಂದು ಕೋಟಿ ರೂಪಾಯಿ ಖರ್ಚು ಮಾಡ್ಲಿಕ್ಕಾದ್ರೆ ಎಲ್ಲಿಂದ ಬಂತು? ಅಷ್ಟು ಸಾಲನು ಯಾರು ಕೊಡ್ತಾರೆ? ಕೊಡೋರು ಬೇಕಲ್ಲ, ಏನನ್ನು ಕೊಡ್ಬೇಕಂತಂದ್ರೆ ಶ್ಯೂರಿಟಿ ಬೇಕು, ಅದು ಬೇಕು. ಇವತ್ತು ನಾಳೆ ಜಲ್ದಿ ಬ್ಯಾಂಕ್ಗಳಲ್ಲಿ ಲೋನ್ ಕೊಡಪ್ಪ ಅಂತಂದರೆ ನಿಂದು ಏನಲ್ಲಪ್ಪ ಅಂತಂತಾರೆ. ಅಂದರೆ ಒಬ್ಬರು ಅಧಿಕಾರಿಗಳ ಮೇಲೆ ಆರೋಪ ಮಾಡೋದು ಬೇಡ. ನಾನು ಅಂತಕ್ಕಂಥದ್ದು ಸಮಂಜನ ಅಲ್ಲ. ಹೋಗ್ರಿ ಕ್ಷೇತ್ರದ ಅಭಿವೃದ್ಧಿ ಮಾಡಿರಿ. ಈಗ ಚಪ್ಪೆಟ್ಲಿ, ಈ ಗುರುಮಿಟ್ಕಲ್ದಿಂದ ಚಪ್ಪೆಟ್ಲವಯ ಗಾಜರ್ಕೋಟ್ ಹೋತನ ರೋಡ್ ನೋಡ್ರಿ. ನಿಮಗೆ ಜನ ಆಶೀರ್ವಾದ ಮಾಡಿದ್ದು ಅಭಿವೃದ್ಧಿ ಪರ ಕೆಲಸ ಮಾಡಿರಿ ಅಂಥೇಳಿ. ಅಲ್ಲಿ ಅಧಿವೇಶನದಲ್ಲಿ ಹೋಗಿ ನಾವು ಯಾವುದ್ಯಾವುದೋ ಮಾತಾಡ್ತೀವಿ. ಕಲ್ಯಾಣ ಕರ್ನಾಟಕ ಭಾಗದಾಗ ಭಾಳ ಮಂದಿ MLAಗಳು ಇದ್ದಾರೆ, ಮಂತ್ರಿಗಳಾರ, ಅವರೆಲ್ಲ ನೋಡ್ಕೊಂಡು ಬಿಡ್ತಾರೆ. ನಾವು ನಮ್ಮ ಕ್ಷೇತ್ರದ ನಾವು ಕೇಳ್ತೀವಿ, ತಾವು ಮಾತು ಕೊಟ್ಟಿದ್ದು ನೆರವೇರಿಸ್ರಿ. ಫಸ್ಟು ಮಾತು ಕೊಟ್ಟಿದ್ದು ತಪ್ಪು ಬೇಡ್ರಿ. 2018ರಾಗ ತಮ್ಮ ತಂದೆಯವರು ಶಾಸಕರಾದರು. 2019ರಾಗ ಕಂದಕೂರು ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿ ದಿವಸ ತಾವೇ ಮಾತು ಕೊಟ್ಟಿರಿ. ಮುಂದಿನ ಸಲ 2020ಕ್ಕೆ ಅಂಬಿಗರ ಚೌಡಯ್ಯ ಜಯಂತಿಗೆ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯ ಮೂರ್ತಿ ಮಾಡ್ತೀವಿ.
2026 ಬಂತು, 6 ವರ್ಷ ಆಯಿತು ಮಾತು ಕೊಟ್ಟು. ಕಲ್ಯಾಣ ಮಂಟಪ ಅಲ್ಲಿ ವಾರ್ಡ್ ನಂಬರ್ ಬರ್ತಿದ್ದಾಗ ಹಾಗೆ ಬಿದ್ದದ್ದು ನಾಗವಿ ಎಲ್ಲಮ್ಮ ಕಲ್ಯಾಣ ಮಂಟಪ, ಅದನ್ನು ಮಾಡಿಸ್ತೀನಿ ಅಂದರೆ. ಮಾತು ಕೊಟ್ಟಿದ್ದು ಮಾಡ್ತಾ ಇರ್ರಿ, ಕೆಲಸ ಮಾಡ್ತಾ ಇರ್ರಿ, ಜನರು ಅಭಿವೃದ್ಧಿ ಮಾಡಿರಿ, ಎಲ್ಲಿ ಅವರು ಇಷ್ಟು ಈ ವರ್ಷದಿಂದ ಮಾಡುವರು ಅಂತಂದ್ರೆ ಮತ್ತು ಇವೆಲ್ಲ ಅವ್ರು ಮಾಡಿ ತಾವು ಮಾಡ್ತಾ ಇದ್ದೀರೇನು, ಅಲ್ಲಿ ಇಲ್ಲಿ ಬಜೆಟ್ ಹಾಕ್ಕೊಂಡು ಬಂದು. ಆದರೆ ಆರೋಪ ಮಾಡೋದು ಅಧಿಕಾರಿಗಳ ಮೇಲೆ ಸಮಂಜನ ಅಲ್ಲ. ಒಳ್ಳೆಯ ಅಧಿಕಾರಿಗಳು ಬಂದಾರ, ಕೆಲಸ ಮಾಡ್ಲಿಕ್ಕೆ ಬಿಡ್ರಿ. ಅವರು ಅಸೆಂಬ್ಲಿದಲ್ಲಿ ಹೋಗಿ ಎಲ್ಲರ ಮುಂದೆ ಈ ಅಧಿಕಾರಿಗಳು ನೇರ ಭ್ರಷ್ಟಾಚಾರ ಮಾಡೋದಕ್ಕೆ ಕಾರಣ ನಾನಲ್ಲ ಇವರೇ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಮಾನ್ಯ ಶಾಸಕರೇ, ಅದಕ್ಕೆ ಗುರುಮಿಟ್ಕಲ್ ಮತಕ್ಷೇತ್ರ ಜನ ಅರಿತುಕೊಳ್ಳಬೇಕು, ನಾವು ಎಂಥವರನ್ನು ಆಯ್ಕೆ ಮಾಡ್ಕೋಬೇಕಂತ ಹೇಳಿ. ನಾವು ದುಡ್ಡು ತಗೊಂಡು ಓಟ್ ಹಾಕಿ ಎಲ್ಲರಿಗೆ ಕಳಿಸಿದರೆ ಅಭಿವೃದ್ಧಿ ಎಲ್ಲಿಂತ ಆಗ್ತದೆ? ಈಗ ಹಾಕಿದ್ದನ್ನು ಎಲ್ಲಿಂತ ತೆಗಿಬೇಕು ಅವ್ರ ವಿಚಾರದಲ್ಲಿರ್ತಾರೆ. ಮತ್ತು ಮಾತಾಡ್ತೀರಿ ನಾನು ಒಬ್ಬರು ಬಳಿ ₹1 ಅಧಿಕಾರಿಗೆ ಬಳಿ ತೊಗೊಂಡಿನೇನು ಹೇಳ್ರಿ. ಮತ್ತು ಅಧಿಕಾರಿ ಬಳಿ ತೊಗೊಂಡಿಲ್ಲ, ಅದು ಮಾಡಿಲ್ಲ, ತಮ್ಮದು ಏನಾದರೂ 100 ಎಕರೆ ಭೂಮಿ ಅದ, ಏನು ಫ್ಯಾಕ್ಟ್ರಿಗಳವ. 2018ರಿಂದ 2023 ತನಕ 35-40 ಕೋಟಿ ಎಲೆಕ್ಷನ್ಗೆ ಹೆಂಗೆ ಖರ್ಚು ಮಾಡಿರಿ, ಎಲ್ಲಿಂದ ಬಂತು? ನಾನು ತಮಗೆ ಕೇಳ್ತೀನಿ. ಎಲ್ಲ ಕ್ಷೇತ್ರದ ಜನರಿಗೆ ಗೊತ್ತು 30-35 ಕೋಟಿ ಖರ್ಚು ಮಾಡ್ಯಾರ ಅಂಥೇಳಿ. ಇನ್ ಬಿಟ್ವೀನ್ 5 years ಹೌ ಟು ಅರ್ನ್ 35 to 40 crores rupees. 30 ವರ್ಷದಿಂದ ನಾವು ತಿನ್ಕಾಡಿ ರಾಜಕೀಯ ಮಾಡಿದರೆ ಜಲ್ದಿ ಬ್ಯಾಂಕ್ ಬ್ಯಾಲೆನ್ಸ್ 1 ಲಕ್ಷ ಇರೋಂಗಿಲ್ಲ. ಆ ದುಡ್ಡು ಎಲ್ಲಿಂದ ಬರ್ತದೇನೋ ಗೊತ್ತಾಗಲ್ಲ. ಮತ್ತು ಮೇಲಿಂದ ಭ್ರಷ್ಟಾಚಾರ, ಇದ್ರ ಮೇಲೆ ತಿಳ್ಕೋಬೇಕು. ಮತಕ್ಷೇತ್ರದ ಬಂಧುಗಳೇ, ಈಗಲಾದರೂ ಎಚ್ಚರಗೊಂಡು ಯೋಗ ಮಿತ್ರರು ಈ ವ್ಯವಸ್ಥೆಯನ್ನು ಬಿಟ್ಟುಬಿಡ್ರಿ. ಕೆಲಸ ಮಾಡ್ತಕ್ಕಂಥವ್ರನ್ನು ಆಯ್ಕೆ ಮಾಡಿ. ಪಂಚಾಯತ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತಾವಲ್ಲ, ಅಲ್ಲಿ ಒಳ್ಳೆಯ ವ್ಯಕ್ತಿಗೆ ನೋಡಿ ಆಯ್ಕೆ ಮಾಡ್ಕೊರಿ. ದುಡ್ಡು ಅನ್ಕೋತೋದ್ರೆ ಹಿಂಗೆ ಇರ್ತದೆ. ನಾವು ಇಷ್ಟು ದುಡ್ಡು ಕೊಟ್ಟಿವಿ, ಗೆದ್ದೀವಿ, ಇನ್ನು ಏನು ಕೆಲಸ ಮಾಡಬೇಕಪ್ಪ? ನಾವೇ ಇಷ್ಟು ಖರ್ಚು ಮಾಡ್ಕೊಂಡು ಒಂದೊಂದು ಪಂಚಾಯತ್ಗೆ 20, 30, 40 ಲಕ್ಷ ಖರ್ಚು ಮಾಡ್ಕೊಂಡ್ರೆ ತೆಗಿಬೇಕೆಲ್ಲಿಂತ? ಅದಕ್ಕೆ ಯಾವುದೇ ಒಂದು ಅಧಿಕಾರಿಗಳ ಮೇಲೆ ಈಗ ತಾವು ಇನ್ನೊಂದು ಮಾತು ಹೇಳಿದ್ರಿ ವಿಡಿಯೋದಲ್ಲಿ, ಮಾನ್ಯ SP ಸಾಹೇಬರು ನನ್ನ ಮುಂದೆ ಈ ಥರ ಹೇಳ್ಕೊಂಡ್ರು ಪಾಪ ಬಿಟ್ಟರು. IPS ಇಂಡಿಯನ್ ಪಬ್ಲಿಕ್ ಪೊಲೀಸ್ ಸರ್ವಿಸ್ IPS ಅಧಿಕಾರಿಗಳು ತಮ್ಗೆ ಕ್ಯಾಶುವಲ್ ಆಗಿ ಮಾತಾಡಿದರು. ತಾವು ಅಸೆಂಬ್ಲಿದಲ್ಲಿ ಹೇಳಿದ್ರಿ ಇಂಥ ವ್ಯವಸ್ಥೆ ಆದ 6 ತಿಂಗಳ ಸರಿಯಾಗಿತ್ತು, ಈಗ ಮಾಡ್ಲಿಕ್ಕಾಗಲ್ಲ. ಈ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಭ್ರಷ್ಟಾಚಾರಕ್ಕೆ ನಾನು ಕಾರಣ ಅಲ್ಲ ಅಂತ ನಿಮ್ಗೆ ಕೇಳಿದ್ರೆ ಯಾರು ಭ್ರಷ್ಟಾಚಾರ ನಡೆದ ಅಂತೇಳಿ ಯಾರನ್ನ ಪೇಪರ್ದಾಗ ಹಾಕ್ಯಾರ, ಕೇಳ್ಯಾರ? ಅಸೆಂಬ್ಲಿದಾಗ ಯಾರನ್ನ ಕೇಳಿದ್ರ? ಏನ್ರಿ ಭ್ರಷ್ಟಾಚಾರ ನಡೆದಂತಲ್ಲ ಗುರುಮಿಟ್ಕಲ್ದಾಗ? ಆ ಭ್ರಷ್ಟಾಚಾರ ನಡೆದಿದ್ದು ಇದ್ದರೆ ಅಧಿಕಾರಿಗಳು ಬರ್ತಾರ, ಅವ್ರಿಗೆ ತೊಗೋತಾರ, ಪ್ರೂವ್ ಆದರೆ ಅವ್ರು ಆ್ಯಕ್ಷನ್ ತೊಗೋತಾರ, ಅವ್ರಿಗೆ ಶಿಕ್ಷೆ ಆಗ್ತದ, ಹೋಗ್ತದೆ. ತಾವೇ ಒಂದು ಶಾಸಕರಾಗಿ ಪ್ರಜೆಗಳಿಂದ ಗೆದ್ದು ಅಸೆಂಬ್ಲಿದಲ್ಲಿ ಹೋಗಿ ಅಧಿಕಾರಿಗಳ ಮೇಲೆ ಆರೋಪ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಒಂದು ಒಳ್ಳೆಯ ಅಧಿಕಾರಿಗೆ ಈ ಥರ ಮಾಡಿದರೆ ಗುರುಮಿಟ್ಕಲ್ಗೆ ಎಲ್ಲಿ ಅಧಿಕಾರಿಗಳು ಬರ್ತಾರ, ಎಲ್ಲಿ ಕರ್ತವ್ಯ ನಿರ್ವಹಿಸಬೇಕು ವ್ಯವಸ್ಥೆ? ಇನ್ನೊಬ್ಬರು ಶಾಸಕರು ಮಾತಾಡಿದರು, ಅದನ್ನು ವಿಡಿಯೋ ಕೇಳಿರ್ಬೋದು. ನಾವೇ MLAಗಳು ಫಸ್ಟು ಅಧಿಕಾರಿಗಳ ಹತ್ರ ಇಷ್ಟು ತಿನ್ನೋದು ಫಿಕ್ಸ್ ಮಾಡಿಟ್ಕೊತೀವಿ ರೇಟ್. ನಮ್ಗೆ PSIಗಿಷ್ಟು, ಸರ್ಕಲ್ಗಿಷ್ಟು, DSPಗಿಷ್ಟು, ಅವ್ರಿಗಿಷ್ಟು, ಇದನ್ನು ವ್ಯವಸ್ಥೆ ನಾವೇ ಬದಲಾಗಬೇಕು ಫಸ್ಟ್ ಅಂತಂದು ಬಂದು 9 ತಿಂಗಳ 1 ವರ್ಷ ಆಗಿರೋಂಗಿಲ್ಲ. ನಿಮ್ಗೆ ಎತ್ತಂಗಡಿ ಮಾಡ್ತೀವಿ, ಇನ್ನೊಬ್ಬರು ಇಷ್ಟು ಕೊಟ್ಟು ಬರ್ಲತ್ತಾರ ನೋಡಿ ಹೆಂಗ ಇರ್ತದೆ ಹೋಗಿ. ಅಂದರೆ ತಪ್ಪು ಮಾಡದೆ ನಾವಂತ ಖುದ್ದು ಅಸೆಂಬ್ಲಿಯಲ್ಲೇ ಶಾಸಕರುಗಳು ಒಪ್ಕೊಳ್ಳುತ್ತಾರೆ. ನಾವು ಫಸ್ಟ್ ಬದಲಾಗೋಣ, ಆಮೇಲೆ ಇವರು ಬದಲಾಗ್ತಾರೆ. ಅದಕ್ಕೆ ಒಬ್ಬರ ಮೇಲೆ ಆರೋಪ ಮಾಡೋದು ಬಿಟ್ಟು ಕೆಲಸ ಮಾಡಿರಿ. ನಿಮ್ಗೆ ಜನ ಆಶೀರ್ವಾದ ಮಾಡಿ ಕಳಿಸ್ಯಾರಲ್ಲ, ಅಭಿವೃದ್ಧಿ ಕೆಲಸ ಮಾಡಿರಿ. ಅವ್ರು ಹಂಗೆ ಮಾಡ್ಯಾರ, ಅವ್ರು ಹಿಂಗೆ ಮಾಡ್ಯಾರ. ಒಬ್ಬರು ಮಾಡಿದ್ದು ಗತ ಈಗ ಯಾರು ಬಂದಿರ್ತಾರಲ್ಲ ಅವ್ರಿಗೆ ಕೇಳ್ತಾರೆ. ಹೊಸದಾಗಿ ಯಾರಿದ್ರಿ? ಅವ್ರು ಮಾಡಿದ್ದು, ಹೋಗಿದ್ದು, ನೋಡಿದ್ದು ಎಲ್ಲ ಕ್ಷೇತ್ರ ಜನರಿಗೆ ಗೊತ್ತು. ಯಾರು ಎಷ್ಟು ಮಾಡ್ಯಾರ, ಯಾರು ಏನು ಮಾಡಿಲ್ಲ ಅಂತೇಳಿ ಎಲ್ಲರಿಗೂ ಗೊತ್ತು. ಯಾರಿಗೆ ಆಶೀರ್ವಾದ ಮಾಡಬೇಕು ಅವ್ರಿಗೆ ಮಾಡ್ತಾರೆ ಜನ. ಯಾರು ಮಾಡಿಲ್ಲ ಅಂತಂದರೆ ಅವರು ಆಶೀರ್ವಾದ ಮಾಡಲ್ಲ. ಅಂಪೈರ್ ಡಿಸಿಷನ್ ಅಲ್ಟಿಮೇಟ್ ಜನರ ಕೈಯಲ್ಲಿ. ಅದಕ್ಕೆ
ಮಾನ್ಯ ಶಾಸಕರೇ, ನಾನು ತಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಕ್ಷೇತ್ರದ ಅಭಿವೃದ್ಧಿ ಮಾಡಿರಿ, ಒಳ್ಳೆಯದು ಮಾಡಿರಿ. ಜನ ನಿಮ್ಮನ್ನು ನಂಬ್ಕೊಂಡು ಆಶೀರ್ವಾದ ಮಾಡಿ ಕಳಿಸ್ಯಾರ. ಅವು ರೋಡ್ಗಳು ನೋಡಿರಿ. ಒಂದು ಖಾಲಿ ಇಲ್ಲಿಂದ ಗುರ್ಮಿಟ್ಕಲ್ದಿಂದ ಚಪ್ಪೆಟ್ಲು ಹೋಗ್ಬೇಕಂತಂದ್ರೆ ಒಂದು 4 ವೀಲರ್ 20-25 ನಿಮಿಷ ಟೈಮ್ ತೊಗೋತದ, ಅವು ಗುಂಡು ಮುಚ್ಚಲಕ್ಕ. ಅಂಥದಕ್ಕೆ ಎಲ್ಲಿಂತಾದರೂ ತಂದು ಅಭಿವೃದ್ಧಿ ಕೆಲಸ ಮಾಡಿರಿ. ಜನರು ಏನೇನೋ ಆಸೆ ಆಕಾಂಕ್ಷೆಗಳು ಇಟ್ಕೊಂಡ್ರೆ ನಮ್ಮ ಕ್ಷೇತ್ರ ಹಿಂಗಾಗ್ತದ, ಇವರು ಬರೋಣ ಹಿಂಗಾಗ್ತದ, ಚೇಂಜ್ ಆಗ್ತದ. ಅಭಿವೃದ್ಧಿ ಪರ ಕೆಲಸ ಮಾಡ್ತಕ್ಕಂಥದ್ದು ಮಾಡಿರಿ. ಆರೋಪಗಳು ಅಧಿಕಾರಿಗಳು ಮಾಡೋದು ಬಿಡ್ರಿ. ತಮ್ಗೆ ಏನಾದರೂ ಕಂಡು ಬಂದರೆ ಇವ್ರು ಈ ಥರ ಮಾಡ್ತಾಯಿದ್ದೀರ ಅಂತೇಳಿ ತಾವು ನೇರವಾಗಿ ಕರೆಸ್ಕೊಂಡು ವಾರ್ನಿಂಗ್ ಮಾಡಿರಿ. ಓಪನ್ ಆಗಿ ಅಸೆಂಬ್ಲಿದಲ್ಲಿ ಹೋಗಿ ಇವರೇ ಕಾರಣ ಅಂತಂದರೆ ಅವ್ರದ್ದು ಒಂದು ಪ್ರಿಸ್ಟೇಜ್ ಇರುತ್ತೆ, ಅವ್ರದ್ದು ಮರ್ಯಾದೆ ಇರುತ್ತೆ. ಅವ್ರಿಗೆ ಧಕ್ಕೆ ಬರ್ತಕ್ಕಂಥದ್ದು ಕೆಲಸ ಮಾಡಿದರೆ ಅವ್ರಿಗೂ ಮನಸ್ಸು ಎಷ್ಟು ನೋವಾಗ್ತದೆ ಅಧಿಕಾರಿಗಳಿಗೆ. ಯಾರೇ ಅಧಿಕಾರಿಗಳಿರಲಿ, ಒಬ್ಬರ ಬಗ್ಗೆ ಏನಪ್ಪ ನಾವು ಎಷ್ಟು ಚಲೋ ಮಾಡಿದ್ರು ಕೂಡ ಎಲ್ಲ ಇಡೀ ರಾಜ್ಯ ನೋಡ್ತದ, ಸ್ಟೇಟ್ ನೋಡ್ತದ, ಸೆಂಟ್ರಲ್ ನೋಡ್ತದ. ಅಲ್ಲಿ ಅಸೀಮ್ದಲ್ಲಿ ಹೋಗಿ ನಾವೇ ಕಾರಣರಂತ ಅಂತಾರಲ್ಲ, ಏನು ಕೆಲಸ ಮಾಡಬೇಕು, ಹೆಂಗಾದ್ರೂ ಮಾಡಬೇಕು ಈ ಊರಾಗ ಅಂತ ಬೇಜಾರು ಮಾಡಿಸೋದು ಬೇಡ. ಅಭಿವೃದ್ಧಿ ಪರ ಕೆಲಸ ಮಾಡಿರಿ. ಯುವ ಮಿತ್ರರೇ, ತಾವು ಮುಂದೆ ಅರ್ಥ ಮಾಡಿಕೊಳ್ಳ್ರಿ. ಯಾರಿಗೆ ಎಂಥವ್ರಿಗೆ ಆಯ್ಕೆ ಮಾಡ್ಕೋಬೇಕು, ಯಾರಿಗೆ ಮಾಡಿದರೆ ಕೆಲಸ ನಮ್ಮ ಅಭಿವೃದ್ಧಿ ಕೆಲಸ ಆಗ್ತದೆ, ನಮ್ಮ ಊರಾಗಲಿ, ಗ್ರಾಮ ಆಗಲಿ, ತಾಲೂಕಾಗಲಿ, ಜಿಲ್ಲಾ ಆಗಲಿ, ಅಂಥವರನ್ನು ಆಯ್ಕೆ ಮಾಡ್ಕೊಳ್ಳಂತೆ ಹೇಳಿ ನಾನು ಎಲ್ಲರ ಹತ್ರ ಒಂದು ಕಳಕಳಿಯ ವಿನಂತಿ ಮಾಡ್ಕೊಳ್ತೀನಿ. ಮುಂದೆ ಯಾವುದೇ ಚುನಾವಣೆ ಬಂದರೂ ಕೂಡ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯವರಿಗೆ ಆರಿಸಿ ತೊಗೊಂಡು ಬನ್ನಿರಿ. ಜೈ ಹಿಂದ್.